ದರ್ಶನ್ ಗ್ಯಾಂಗ್ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡಗೆ ಟೆನ್ಷನ್ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರಂತೆ ಪವಿತ್ರ ಗೌಡ. ಇವತ್ತು ಬೆಳಿಗ್ಗೆ ಅಷ್ಟೇ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಟೆನ್ಷನ್ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರಂತೆ ಪವಿತ್ರ ಗೌಡ. ಯಾವೆಲ್ಲ ಸಾಕ್ಷಿಗಳನ್ನ ಸಲ್ಲಿಸಿದ್ದಾರೆ ಅನ್ನೋದು ಅವರ ಟೆನ್ಷನ್ಗೆ ಕಾರಣ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಇಂಚಿಂಚು ಮಾಹಿತಿಯನ್ನ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು. ಹಾಗಾಗಿ ಯಾವೆಲ್ಲ ಸಾಕ್ಷಿಗಳನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಟೆನ್ಷನ್. ಮತ್ತೊಂದು ಕಡೆ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ ಪವಿತ್ರ ಗೌಡ. ಹಾಗಾಗಿ ಬೇಲ್ ಸಿಗುತ್ತಾ ಸಿಗೋದಿಲ್ವಾ ಅನ್ನೋ ಟೆನ್ಷನ್ ಇನ್ನೊಂದು ಕಡೆ. ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ ಎಂಬ ಆಸೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು ಬೇಲ್ ಸಿಗದೆ ಇರೋದಕ್ಕೆ ಕಾರಣ ಆಗುತ್ತಾ? ಚಾರ್ಜ್ ಶೀಟ್ ಸಲ್ಲಿಕೆಯ ದಿನವೇ ಪವಿತ್ರ ಗೌಡ ಅವರನ್ನ ಭೇಟಿಯಾಗಿದ್ದಾರೆ ಪೋಷಕರು. ಚಾರ್ಜ್ ಶೀಟ್ನಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾವೆಲ್ಲ ಸಾಕ್ಷಿಗಳನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಟೆನ್ಷನ್. ಈಗಾಗಲೇ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ ಅನ್ನುವಂತಹ ಆಸೆಯಲ್ಲಿದ್ದಾರೆ ಪವಿತ್ರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಪವಿತ್ರ ಗೌಡಗೆ ಈಗ ಟೆನ್ಷನ್ ಶುರುವಾಗಿದೆ ಅನ್ನುವಂಥದ್ದು ಸಹಜ. ಟೆನ್ಷನ್ ಆಗೇ ಆಗುತ್ತೆ, ಯಾಕಂತಂದ್ರೆ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಸೊ ಬೇಲ್ ಸಿಗುತ್ತೋ ಸಿಗೋದಿಲ್ವೋ ಅನ್ನುವಂಥ ಟೆನ್ಷನ್ ಇರುತ್ತಲ್ಲ. ವೀಣಾ, ಹೌದು, ಪ್ರಮುಖವಾಗಿ ಈಗಾಗಲೇ ಏನು ಆರೋಪಿಗಳು ಅಂದರೆ 17 ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟನ್ನು 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ A1 ಆರೋಪಿಯಾಗಿರ್ತಕ್ಕಂತಹ ಪವಿತ್ರ ಗೌಡ ಅವರೇನಿದ್ರೆ ಈಗ ಅವರಿಗೆ ಟೆನ್ಷನ್ ಶುರುವಾಗಿರ್ತಕ್ಕಂಥ. ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಒಂದು ಮಾಹಿತಿ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು, ನಾವು ಬೇಲ್ಗೆ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು ಅಂತ. ಆದರೆ ಈಗ ಬೇಲ್ ಸಿಗುತ್ತಾ ಇಲ್ವೋ ಅನ್ನೋ ಒಂದು ಟೆನ್ಷನ್ ಈಗ ಇರ್ತಕ್ಕಂಥ. ಯಾಕಂದರೆ ಪವಿತ್ರ ಗೌಡ ಅವರ ಏನು ಈ ಒಂದು ಪ್ರಕರಣ ಇದೆ, ಈ ಒಂದು ಪ್ರಕರಣದ ಕಂಪ್ಲೀಟಾಗಿ ಎಳೆಯಾಗಿ ಕೂಡ ಈಗಾಗಲೇ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅಂದರೆ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡಿಸಿದ್ದು ಹೇಗೆ, ಏನು ಪವನ್ ಏನಿದ್ದಾನೆ ಅಂದರೆ A3 ಆರೋಪಿ ಪವನ್ ಇದ್ದಾನೆ, ಆತನಿಗೆ ಪವಿತ್ರ ಗೌಡಳ ಮೊಬೈಲನ್ನು ಕೊಡ್ತಾರೆ. ಮೊಬೈಲನ್ನು ಕೊಟ್ಟು ಆತನಿಗೆ ಮೆಸೇಜನ್ನು ಮಾಡಿ ಕಿಡ್ನಾಪ್ ಮಾಡುವಂಥ ಪ್ಲಾನನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಕಿಡ್ನಾಪನ್ನು ಮಾಡಿದಂಥ ಇದರಲ್ಲಿ ಪವಿತ್ರ ಗೌಡ A1 ಅಂದರೆ ಈಕೆಯೇ ಕೂಡ ಎಲ್ಲ ಪ್ಲಾನರ್ ಕೂಡ ಆಗಿರ್ತಾಳೆ. ಇದಾದ ನಂತರ ಏನು ಶೆಡ್ಗೆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಆತನನ್ನು ಹಲ್ಲೆ ಮಾಡೋದ ಸಂದರ್ಭದಲ್ಲಿ ತನ್ನ ಚಪ್ಪಲಿಯಿಂದ ಹಲ್ಲೆಯನ್ನು ಮಾಡ್ತಾಳೆ. ಜೊತೆಗೆ ಆಕೆಗೆ ಆತನನ್ನು ಕಿಲ್ ಹಿಮ್ ಅಂತ ಕೂಡ ಹೇಳ್ತಾಳೆ. ಹೀಗಾಗಿ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ನೋಡ್ತಾ ಹೋದಾಗ ಪವಿತ್ರ ಗೌಡ A1 ಆರೋಪಿ, ಇದು ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರಲ್ಲೂ ಕೂಡ A1 A2 ಆರೋಪಿ ಯಾರು ಅನ್ನೋದನ್ನು ಕೂಡ ಒಂದಷ್ಟು ಗೊಂದಲಗಳಿತ್ತು. ಆದರೆ ಈಗ A1 ಆರೋಪಿಯಾಗಿ ಪವಿತ್ರ ಗೌಡಳೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕೆಗೆ ಭಾಳಷ್ಟು ಟೆನ್ಷನ್ ಆಗಿರ್ತಕ್ಕಂಥ. ಒಂದು ವೇಳೆ ಬೇಲ್ ಸಿಗುತ್ತಾ ಇಲ್ವಾ, ಇದೆಲ್ಲದರ ನಡುವೆ ಆಕೆಗೆ ಈಗ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ವೀಣಾ. ಎಸ್ ಮಂಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.